ನಾಗರಿಕರಾಗಿ ಈ ಸಮಾಜಕ್ಕೆ ಬೇಕಾಗಿರುವಂತ ಒಂದು ಒಳ್ಳೆ ವಿಚಾರಗಳು ಮತ್ತೆ ಡೆವಲಪ್ಮೆಂಟ್ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನೀವು ಕಿತ್ತಾಟಗಳು ಮಾಡ್ಕೊಂಡು ನೋಡಿ, ಇವತ್ತು ಬಡವನಿಗೆ ನೀವು ಏನು 2,000 ರೂಪಾಯಿ ಕೊಡೋ ಸ್ಕೀಮ್ ಮಾಡಿದ್ರಲ್ಲ ಮಹಿಳೆಯರಿಗೆ, ನಿಜವಾಗ್ಲೂ ಮಹಿಳೆಯರನ್ನ ಗೌರವದಲ್ಲಿ ಇಟ್ಕೊಂಡು ಮಾಡ್ತಾ ಇದೀವಿ ಅಂತ ಹೇಳಿದ್ರಲ್ಲ ಆ ಸ್ಕೀಮಲ್ಲಿ 3 ತಿಂಗಳು ಹಣ ಎಲ್ಲೋಯ್ತು ಅಂತ ಕೇಳಿದ್ರೆ ನೀವು ಮಹಿಳೆಯರಿಗೆ ಅಗೌರವ ತೋರ್ತಾ ಇದೀರಿ ಅಂತ ಸೆಷನ್ ಅಲ್ಲಿ ಗಲಾಟೆ ಮಾಡ್ತೀರಿ. ಆ ದುಡ್ಡು ಎಲ್ಲೋಯ್ತು ಅಂತ ಕೇಳೋ ಅಧಿಕಾರನೂ ಇಲ್ವೇನ್ರಿ ವಿರೋಧ ಪಕ್ಷ? ಅದನ್ನ ಉತ್ತರ ಕೊಡಕ್ಕೆ 3 ದಿನ ಟೈಮ್ ತಗೊಂಡು ಕಡೆಗೆ 4ನೇ ದಿನಕ್ಕೆ ನೀವು ಸರೆಂಡರ್ ಆಗ್ತೀವಿ, ಹೌದು ನಮ್ಮಿಂದ ತಪ್ಪಾಗಿದೆ ಅಂತ. ಅಂದ್ರೆ 4,000 ಕೋಟಿ 5,000 ಕೋಟಿ ಜನಗಳ ತೆರಿಗೆ ಹಣ ಎಲ್ಲಿ ಹೋಗ್ತಾ ಇದೆ? ಈ ರೀತಿ ಆದ್ರೆ ಸಮಾಜಕ್ಕೆ ನೀವೇನು ಉತ್ತರ ಕೊಡ್ತೀರಿ? 138 ಸೀಟ್ ನಿಮ್ಗೆ ಗೆಲ್ಸ್ಕೊಟ್ಟಂತ ಜನಕ್ಕೆ ಏನು ಉತ್ತರ ಕೊಡ್ತೀರಿ? ಅದನ್ನು ಯೋಚನೆ ಮಾಡ್ಬೇಕಲ್ವಾ? ನಿಮ್ ವೈಯಕ್ತಿಕ ಏನಾದ್ರು ಮಾಡ್ಕೊಳ್ಳಿ ಸ್ವಾಮಿ, ನಿಮ್ಮ ಪಕ್ಷದ ವಿಚಾರ ನಾವು ಕೇಳಕ್ ಬರಲ್ಲ. ನೀವು ಸಿದ್ದರಾಮಯ್ಯನವರು ಸಿಎಂ ಮಾಡಿ, ನಮ್ಮ ಪಕ್ಷದಿಂದ ಹೋದ್ರು ಸಿಎಂ ಮಾಡಿ, ನಮ್ಗೆ ಬೇಜಾರಿಲ್ಲ. 50 ವರ್ಷದಿಂದ ನಿಮ್ ಪಕ್ಷ ಕಾಂಗ್ರೆಸ್ ದುಡ್ದಂತ ಡಿಸಿಎಂ ಮಾಡದೆ ಬೇಕಾದ್ರೆ ಹಂಗೆ ಮನೆ ಕಳ್ಸಿ, ನಾವ್ ಏನು ಕೇಳ್ತಾ ಇಲ್ಲ. ಬಿಜೆಪಿಯನ್ನ ಯಾರು ಇಂಪೋರ್ಟ್ ಮಾಡ್ಕೊಂಡಾರು ಸಿಎಂ ಮಾಡಿ, ಜನ ಕೇಳಲ್ಲ. ಅವ್ರಿಗೆ ಬೇಕಾಗಿರೋದೇನು? ಕಾಂಗ್ರೆಸ್ ಓಟ್ ಕೊಟ್ಟಿದ್ದಾರೆ, ಸುಭದ್ರ ಆಡಳಿತ ಕೊಡಿ. ನಿಮ್ಮ ಗಲಾಟೆನೆ ಬೆಳಗ್ಗೆದ್ದು ಮಾಧ್ಯಮದಲ್ಲಿ ಜನಕ್ಕೆ ನೋಡೋ ರೀತಿ ಮಾಡಬೇಡಿ. ವಿಚಾರಗಳು ಚರ್ಚೆ ಮಾಡ್ತಾ ಹೋದ್ರೆ ಹಳೆವೆಲ್ಲ ತಕೊಂಡೋದ್ರೆ ಪುಟಗಳ ಗಟ್ಲೆ ದಿನಗಳ ಗಟ್ಲೆ ಆಗ್ತವೆ. ನಾವು ಕೇಳೋದಿಷ್ಟೇ. ನಾ ಹೇಳ್ತಾ ಇದೀನಿ, ಅವರು ಹೇಳಿದ್ರು ಕುರ್ಚಿ ಕಿತ್ತಾಟನೇ ಇಲ್ಲ, ಮಾಧ್ಯಮಗಳ ಸೃಷ್ಟಿ ಅಲ್ಲ. ನಾನು ಆಗ್ಲೇ ನಿಮ್ಗೆ ಸಣ್ಣದಾಗ ಒಂದು ಉದಾಹರಣೆ ಕೊಟ್ಟೆ, ಅದನ್ನ ಮತ್ತೆ ರಿಪೀಟ್ ಮಾಡಕ್ ನನಗೂ ಒಂಥರ ಮುಜುಗರ ಅನಿಸ್ತದೆ. ಆ ರಿಪೀಟ್ ಬೇಡ. ನಾನು ಹೇಳೋದಿಷ್ಟೇ, ನೀವು ಮುಜುಗರಕ್ಕೆ ಒಳಪಡಿಸ್ಕೊಳ್ಬೇಡಿ ನಿಮ್ಮ ಪಕ್ಷನ, ನಿಮ್ಮ ಆಡಳಿತನ. ಜನಕ್ಕೆ ಒಳ್ಳೆ ಆಡಳಿತ ಕೊಡಿ, ಜನನ ಸಂತೃಪ್ತಿಯಾಗಿ ಬಾಳಕ್ ಅವಕಾಶ ಮಾಡಿ. ಸರಿ, ಸಮೀವುಲ್ಲಾ ಸರ್, ಈಗ ಮಾಧ್ಯಮದೇ ಸೃಷ್ಟಿಯಾದ್ರೂ ವಿರೋಧ ಪಕ್ಷದ್ದೇ ಸೃಷ್ಟಿಯಾದ್ರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಗಮನಕ್ಕೆ ಬಾರದೆ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಟ್ಸ್ ಗೋಯಿಂಗ್ ಆನ್. 2.5 ವರ್ಷದಿಂದಲೂ ಕಳೆದ 6-7 ತಿಂಗಳಿಂದ ಇನ್ನೂ ಜಾಸ್ತಿನೇ ನಡೀತಾ ಇದೆ ಮುಖ್ಯಮಂತ್ರಿ ಕುರ್ಚಿ ವಿಚಾರ. ಹೈಕಮಾಂಡ್ ನಾಯಕರು ಇಲ್ಲ, ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಎಲ್ಲೂ ಹೇಳಲಿಲ್ಲ, ಇಲ್ಲ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಅದೂ ಹೇಳ್ತಾ ಇಲ್ಲ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನ ಈ ಸೈಲೆನ್ಸ್ ಅಥವಾ ಈ ಸ್ಲೋ ಪ್ರಾಸೆಸ್ ರಿಯಾಕ್ಷನ್ ಇದು ಮತ್ತಷ್ಟು ಗೊಂದಲಕ್ಕೆ ಹೆಚ್ಚು ಮಾಡಿಕೊಡ್ತಿದೆ. ಖಂಡಿತವಾಗಿಯೂ ನೀವು ಹೇಳಿದ್ದನ್ನ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಅವ್ರ ಪಾರ್ಟಿಯ ನಾಯಕರೇ ಹೋಮ್ ಮಿನಿಸ್ಟರ್ ಅದನ್ನ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ಒಂದು ಹೈಕಮಾಂಡ್ ನಾಯಕರಿಗೆ ಈ ವಿಚಾರದಲ್ಲಿ ಗೊಂದಲ ಇರೋದ್ರಿಂದ ಈ ಸಬ್ಜೆಕ್ಟ್ ಅನ್ನ ಮುಟ್ಟೋದಕ್ಕೆ ಹಿಂದೆಟ್ ಹಾಕ್ತಿದಾರೇನೋ ಅಂತ ನನ್ನ ಸೋರ್ಸಸ್ ಪ್ರಕಾರ ಗೊತ್ತಾಗ್ತಿದೆ. ಯಾಕೆಂದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಖಚಿತವಾದ ಮತ್ತು ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಹಿಂದೆಟ್ ಹಾಕ್ತಿದ್ದಾರೆ ಅನ್ನೋದು ನನ್ನ ಮಾಹಿತಿ. ಅದಕ್ಕೋಸ್ಕರ ಅಂತಲೇ ನಮ್ಮವರೇ ಆದಂತಹ ನಮ್ಮ ರಾಜ್ಯದ ಎತ್ತರದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಇದು ಲೋಕಲ್ ಇಶ್ಯೂ, ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅವರ ಮಧ್ಯಸ್ಥಿಕೆ ಇಲ್ಲದೆ ಇದು ಬಗೆಹರಿಯೋದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಹೈಕಮಾಂಡ್ ನ 2 ನಾಯಕರು ಇಲ್ಲಿ ಚೇಂಜ್ ಆಫ್ ಲೀಡರ್ಶಿಪ್ಗೆ ಬಲವಾದ ವಿರೋಧವನ್ನು ಹೊಂದಿದ್ದಾರೆ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ. ಇದಕ್ಕೆ ಸಂಬಂಧಿಸಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಡಲಿರುವ ಇನ್ಪುಟ್ಸ್ ಗಳ ಮೇಲೆ ಇಡೀ ಡೆವಲಪ್ಮೆಂಟ್ಸ್ ನಿಂತಿದೆ. ಸೋನಿಯಾ ಗಾಂಧಿ ಅವರ ತೀರ್ಮಾನ ಅಂತಿಮ ಆಗುತ್ತೆ. ಸೋನಿಯಾ ಗಾಂಧಿ ಅವ್ರದ್ದು ಏನ್ ಹೇಳ್ತಾರೋ ತೀರ್ಮಾನ ಅದು ಅಂತಿಮ ಆಗುತ್ತೆ. ಅಂಥದ್ದೊಂದು ಮೀಟಿಂಗಿಗೋಸ್ಕರ ಸಿಎಂ ಮತ್ತು ಡಿಸಿಎಂ ಮತ್ತು ಅವರ ಬೆಂಬಲಿಗರು ಕಾಯ್ತಾ ಇದ್ದಾರೆ. ಅವರು ಕರೆಯದ ಹೊರತು, ಆ ಮೀಟಿಂಗ್ ನಡೆಯದ ಹೊರತು, ಮತ್ತು ಒಂದೇ ಮೀಟಿಂಗ್ ಅಲ್ಲಿ ಅದು ನಡೆಯುತ್ತೆ ಅಂತಲೂ ಹೇಳಕ್ಕಾಗಲ್ಲ. ಏನಾಗುತ್ತೋ ಗೊತ್ತಿಲ್ಲ. ಅಥವಾ ಒಂದ್ ಮೀಟಿಂಗ್ ಆಗೋ ಅಷ್ಟರಲ್ಲಿ ಏನ್ ಬಜೆಟ್ ಬರುತ್ತೋ, ಏನ್ ಬಿಬಿಎಂಪಿ ಎಲೆಕ್ಷನ್ ಬರುತ್ತೋ, ಅಥವಾ ಅದಾದ್ಮೇಲೆ ಇನ್ನೇನಾದ್ರೂ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಬಿಡುಗಡೆ ಆಗುತ್ತೋ, ನನಗದು ಗೊತ್ತಿಲ್ಲ. ಹೀಗಾಗಿ ಕರ್ನಾಟಕ ರಾಜ್ಯ ರಾಜಕಾರಣದ ಭವಿಷ್ಯ ಈ ಗೊಂದಲ ಏನು ಉಂಟಾಗಿದೆ, ನಾಯಕತ್ವ ಅನ್ನೋಕ್ಕಿಂತ ಹೆಚ್ಚಾಗಿ ಅಧಿಕಾರ ಹಂಚಿಕೆಯ ರಾಜಕಾರಣ, ಅದರ ಮೇಲೆ ಒಂದು ರೀತಿಯಲ್ಲಿ ಗೊಂದಲ. ಸಿದ್ದರಾಮಯ್ಯ ಅವ್ರು ಬಿಟ್ಕೊಡಲ್ಲ ಕುರ್ಚಿನ ಅಂತ ನಾನು ಅದ್ಯಾವುದು ಹೇಳೋದಿಲ್ಲ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟೊಂದು ಇಂಡೈರೆಕ್ಟ್ ಆಗಿ ನಿಮ್ಮ ಮಾತಿನ ತಾತ್ಪರ್ಯ ಅದನ್ನ ಹೇಳ್ತಿಲ್ಲ. ವಿರೋಧ ಪಕ್ಷದ ಮಾತು, ನಿಮ್ಮ ಒಪಿನಿಯನ್ ಅದು ಹೇಳೋದಿಲ್ಲ. ನಿಮ್ಮ ಒಪಿನಿಯನ್ ಅದು, ನಾನು ಅದನ್ನ ಹೇಳೋದಿಲ್ಲ. ನೀವು ಹೇಳಿದಕ್ಕೆ ಪೂರಕವಾಗಿ ಡಿಕೆ ಶಿವಕುಮಾರ್ ಅವರು, ಅಂದ್ರೆ ನೀವು ಜಿಬಿ ಎಲೆಕ್ಷನ್ ಬಗ್ಗೆ ನೆನ್ಪು ಮಾಡಿದ್ರಿ. ಸಾಮಾಜಿಕ ಜಾಲತಾಣದಲ್ಲಿ ಆಗೋ ಚರ್ಚೆ, ಟ್ವಿಟರ್ ನನಗೆ ಗೊತ್ತಿಲ್ಲ, ಕೆಲವೊಂದಷ್ಟು ಎಲೆಕ್ಷನ್ಗಳೇನೆ ಟ್ವಿಟರ್ ನಲ್ಲಿ ನಡೆದ ಕ್ಯಾಂಪೇನ್ಗಳ ಆಧಾರದ ಮೇಲೂ ಕೂಡ ಡಿಸೈಡ್ ಆಗೋಗಿದೆ. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಾನು ಸುರಭಿ ಅವರಿಗೆ ಪ್ರಶ್ನೆ ಕೇಳ್ತೀನಿ. ಇದಕ್ಕೇನೆ ಲೋಹಿತ್ ಅವರು ಉತ್ತರ ಕೊಡ್ಲಿ. ಡಿಕೆ ಶಿವಕುಮಾರ್ ಅವರನ್ನ ಡೆಲಿಬ್ರೇಟ್ ಆಗಿ ಬಿಸಿಯಾಗಿಡುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ದಾವೋಸಿಗೆ ಕಳಿಸಿದ್ದು, ಅಸ್ಸಾಂ ಚುನಾವಣೆಯ ಹೊಣೆಗಾರಿಕೆ ಹೊರಿಸಿದ್ದು, ಜಿಬಿಎ ಎಲೆಕ್ಷನ್, ಈ ರೀತಿ ಡಿಕೆ ಶಿವಕುಮಾರ್ ಅವರನ್ನ ಎಷ್ಟು ದಿನ ಎಂಗೇಜ್ ಆಗಿ ಇಡ್ಲಿಕ್ಕೆ ಸಾಧ್ಯನೋ ಅಷ್ಟು ಟೈಮು ಕಾಂಗ್ರೆಸ್ನ ಹೈಕಮಾಂಡ್ ಸಿಗುತ್ತೆ ಈ ಕುರ್ಚಿ ಕಲಹದ ವಿಚಾರಕ್ಕೆ. ಇಂಥದ್ದೊಂದು ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೀತಿದೆ. ಯಾಕೆಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಚರ್ಚೆಯನ್ನು ನಿಜವಾಗ್ಲೂ ಬಗೆಹರಿಸೋ ಕೇಪಬಿಲಿಟಿ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿರಬಹುದು, ರಾಜಸ್ಥಾನಲ್ಲಿರಬಹುದು, ಎಷ್ಟು ತಿಂಗಳು ನಡೆಸ್ಕೊಂಡು ಹೋದ್ರು. ಅವರಿಗೆ
ಇವತ್ತು ಖರ್ಗೆ ಅವರು ಹೈಕಮಾಂಡು ಎಲ್ಲ ಅಲ್ಲೇ ನಿಲ್ಲತ್ತೆ ಅಂತ ಹೇಳ್ತಿರಲ್ಲ, ಖರ್ಗೆ ಅವರು ಸ್ವತಃವಾಗಿ ಹೇಳ್ತಾರಲ್ಲ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವ್ರ ಹೆಸರೇ ತಂದಿರ್ತಾರಲ್ಲ. ನಿಮ್ಮಲ್ಲಿ ಹೈಕಮಾಂಡ್ ಯಾವತ್ತು ಗಾಂಧಿ ಪರಿವಾರ ಅಂತ ಆಗಿರೋದ್ರಿಂದ ಗಾಂಧಿ ಪರಿವಾರದ ನಾಯಕತ್ವ ತಗೊಂಡಿರುವಂತ ರಾಹುಲ್ ಗಾಂಧಿಗೆ ಜಾಸ್ತಿ ಆಚೆ ಕಡೆನೆ ಇರಬೇಕು, ಇಂಡಿಯಾದಲ್ಲಿ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರು ಬಂದ 50 ಸೆಕೆಂಡು 30 ಸೆಕೆಂಡು 60 ಸೆಕೆಂಡು ತಮಿಳುನಾಡು ಎಲೆಕ್ಷನ್ ಹೋಗ್ತಿರೋ ಟೈಮಿನಲ್ಲಿ ಇಲ್ಲಿ ಬಂದು ನಿಂತ್ಕೊಳ್ತಾರಲ್ಲ, ಅವಾಗ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಒಂದೊಂದಿಷ್ಟು ಮಾತಾಡೋದಕ್ಕೆ ಅವ್ರಿಗೆ ಅವಕಾಶ. ಜರ್ಮನ್ ಚಾನ್ಸಲರ್ ಬರೋ ಸಮಯದಲ್ಲಿ ನೀವು ಹೋಗಿ ರಾಹುಲ್ ಗಾಂಧಿಯಿಂದ ಒಂಚೂರು ಏನಾದ್ರೂ ಸಿಗತ್ತಾ ಅಂತ ಒಂದು ಅವಕಾಶ ಬೆಗ್ಗಿಂಗ್ ಬೋಲ್ ಇಂದ ಹೋಗ್ತಿರಲ್ಲ. ನೀವು ನಮ್ ಪಕ್ಷದ ಬಗ್ಗೆ ಮಾತಾಡ್ತೀರಾ. ನಮ್ದು ಇವತ್ತು ಯಂಗೆಸ್ಟ್ ಪ್ರೆಸಿಡೆಂಟ್, ನ್ಯಾಷನಲ್ ಪ್ರೆಸಿಡೆಂಟ್ ನಿತಿನ್ ನಬೀನ್ ಅವರಾಗಿದ್ದಾರೆ. ನಿಮಗೆ ಒಂದು ರಾಜ್ಯದ ಒಂದು ಮುಖ್ಯಮಂತ್ರಿ ವಿಷಯವನ್ನ ಇಷ್ಟು ಕೇಳಿಸ್ಕೊಳ್ಳಿ. ಆದ್ರೂ ನಾವು ಮಾತಾಡ್ತಾ ಇರೋದು ಒಬ್ರು ಮುಖ್ಯಮಂತ್ರಿಯ ಪ್ರಶ್ನೆ ಇಲ್ಲಿ ಬಂದಿರುವಂತದ್ದು. ಯಾವುದೇ ಆದಂತಹ ಪಕ್ಷದ ಅಧ್ಯಕ್ಷರಲ್ಲ. ಮುಗ್ಸಾಕ್ಬಿಡಿ ಲೋಹಿತ್ ಅವರೇ, ನೀವು ಇವತ್ತು ಇದು ಎಲ್ಲಾನು ಮಾಧ್ಯಮದ ಸೃಷ್ಟಿ, ಇದು ಎಲ್ಲಾನು ಬಿಜೆಪಿಯ ಸೃಷ್ಟಿ ಅಂತ ಹೇಳ್ತಿರಲ್ಲ. ಜನ ಕಿವಿ ಮೇಲೆ ಹೂ ಇಟ್ಕೊಂಡು ಕೂತಿಲ್ಲ, ಅವ್ರಿಗೆ ಕಾಣಿಸ್ತಾ ಇದೆ. ಇಕ್ಬಾಲ್ ಹುಸೇನ್ ಅವ್ರು ಮಾಡಿರುವಂತಹ ಸ್ಟೇಟ್ಮೆಂಟ್, ಅವರು ರಾಜಣ್ಣ ಅವ್ರು ಮಾಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇರ್ಬೋದು. ಎಷ್ಟು ಜನ ಡೆಲ್ಲಿಗೆ ಹೋಗಿ ಬಂದು ಅವರು ಒಂದು ಸಡನ್ ಆಗಿ ನವೆಂಬರ್ ಕ್ರಾಂತಿ ಅಂತ ಶುರುವಾಯ್ತಲ್ಲ. ರಿಯಾಲಿಟಿ ಶೋ ನೋಡೋ ನೆಸೆಸಿಟಿನೇ ಇಲ್ಲ. ನೋಡ್ಬೇಕಾಗಿರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ, ಕರ್ನಾಟಕದಲ್ಲಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾರಿರಲ್ಲ ಅದು ಬಿಡಿ. ಅವ್ರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಟ್ವೀಟ್ ಮಾಡೋದು, ಅವರು ಸೋಷಿಯಲ್ ಮೀಡಿಯಾ. ನೀವು ಮಾತಾಡಿದ್ರಲ್ಲ ಬಹಳಷ್ಟು ನಿಮಿಷ, ತಾಳಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ಇದು ನಿಮ್ಮ ಪಕ್ಷದ ಮಾತ್ರ ಅಲ್ಲ, ಇದು ಕರ್ನಾಟಕದ ರಾಜ್ಯದ ವಿಷಯ. ಕರ್ನಾಟಕ ರಾಜ್ಯದ ವಿಷಯ. ರಾಜುಗೌಡ್ರು ಹೇಳ್ದಂಗೆ ಅವರು ಗೃಹಲಕ್ಷ್ಮಿನಲ್ಲಿ 2 ತಿಂಗಳು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳಿದ್ರು ನನಗೆ ಗೊತ್ತಿಲ್ಲ. ಫೈನಾನ್ಸ್ ಮಿನಿಸ್ಟ್ರಿ ಬರೋದು ಯಾರ್ ಕೆಳಗಡೆ ಬರೋದು? ಫೈನಾನ್ಸ್ ಮಿನಿಸ್ಟ್ರಿ ಸಿದ್ದರಾಮಯ್ಯ ಅವ್ರ ಕೆಳಗಡೆ ಬರೋದು. ಆಮೇಲೆ ಮಹಿಳೆಯರು ಬಹಳ ಸುರಕ್ಷಿತವಾಗಿದ್ದಾರೆ. ಇವತ್ತು ನಡೀತಿರುವಂತಹ ರಾಜೀವ್ ಗೌಡ ವಿಷಯದಲ್ಲಿ 10 ದಿವಸ ಆಯ್ತಾ ಸ್ಮಿತಾ ಅವರೇ? 10 ದಿವಸದಲ್ಲಿ 12 ದಿವಸದಲ್ಲಿ ನೀವು ನಿಮ್ಮ ಕಾರ್ಯಕರ್ತ, ನಿಮ್ಮ ನಾಯಕರನ್ನ ಯಾರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾರ ಅವ್ರ ಬಗ್ಗೆ ನೀವು ಗಟ್ಟಿಯಾಗಿ ಒಪ್ಪಿಗೆ ಒಂದು ಮಾತಿನಿಂದ ನೀವು ಅವ್ರ ಅರೆಸ್ಟ್ ಮಾಡಿ ಅಂತ ನಿಮಗೆ ಹೇಳಕ್ ಆಗ್ತಾ ಇಲ್ಲ. ಸರ್ಕಾರ ನಡೆಸೋದಕ್ಕೆ ಕೆ.ಎಚ್. ಮುನಿಯಪ್ಪ ಅವ್ರು ಹೇಳ್ತಾ ಇದಾರ? ಹೌದಾ? ಮುನಿಯಪ್ಪ ಅವ್ರು ಬೈಟ್ ಬೇಕರ್ ಪ್ಲೇ ಮಾಡ್ತೀನಿ ಸರ್. ಮುನಿಯಪ್ಪ ಅವ್ರು ಹೇಳಿದ್ದು ನಮ್ಮ ಪ್ರತಿನಿಧಿ ನೀನು ಅರೆಸ್ಟ್ ಮಾಡುವಂತ. ಅದೊಂದು ಫಸ್ಟ್ ಲೋಹಿತ್ ಅವರೇ, ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಪಕ್ಕದ ಮನೆ ಬಗ್ಗೆ ಮಾತಾಡೋದಕ್ಕೆ ಇಷ್ಟ. ನೀವೇನು ಸರ್ಕಾರದಲ್ಲಿ ನೀವು ಮನೆ ಉತ್ತರ ಕೊಡಿ, ಕರ್ನಾಟಕ ಜನತೆಗೆ ಉತ್ತರ ಕೊಡಿ, ಕರ್ನಾಟಕದ ಜನತೆಗೆ ಉತ್ತರ ಕೊಡಿ. ಆಯ್ತು ಲೋಹಿತ್ ಅವರೇ, ಕೇಳಿಸ್ಕೊಂಬಿಡಿ. ಅವ್ರದಕ್ಕೆ ಪೂರಕವಾಗಿ ಸಮೀವುಲ್ಲಾ ಸರ್ ಶುರುವಲ್ಲೇ ಹೇಳ್ದ ಹಾಗೆ ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಆರೋಪ ಬರ್ತಾ ಇದೆ. ಬೇರೆ ಬೇರೆ ಇಲಾಖೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಪೂರಕವಾಗಿ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋರು ಅದನ್ನ ಅಪ್ರೋಚ್ ಮಾಡಿದ ಶಾಸಕರೇ ಹೇಳ್ತಿದ್ದಾರೆ. ಶಾಸಕರು ಅನುದಾನ